ಇದು ಬರೀ ಟ್ರೈಲರ್ ಅಷ್ಟೇ. ಇನ್ನು ಮುಂದೆ ಇನ್ನೂ ಕೂಡ ಭೂ ದುರ್ಘಟನೆಗಳು ಕಾದಿದ್ದಾವೆ. ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ರು, ನೋಡು ಯುವ ಮೋರ್ಚಾ ಅನ್ನೋದು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡಬೇಕು, ಎಲ್ಲರೂ ಟಿಯರ್ ಗ್ಯಾಸ್ ಹೊಡೆದಿದ್ದು, ಲಾಠಿ ಚಾರ್ಜ್ ಹೊಡೆದಿದ್ದು, ಈ ತರದ ಯಾವ್ದಾದ್ರು ಘಟನೆ ನಡೆದಿದೆಯಾ ಅಂತ ಕೇಳಿದ್ರು. ನಾನು ಅದಕ್ಕೆ ಆ ತರದ್ದು ಯಾವುದು ಆಗಿಲ್ಲ ಸರ್ ಅಂತ ಹೇಳಿದೆ. ಇಲ್ಲ ಈ ತರದೆಲ್ಲ ಮಾಡಬೇಕು ಅಂದ್ರೆ ಉಗ್ರ ಹೋರಾಟ ನಡಿಬೇಕು ಅಂತ ಹೇಳಿದ್ರು. ಸರ್ ಇನ್ನು ಖಂಡಿತ ಭವಿಷ್ಯದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಸದ್ಯ ಈ ವಿಡಿಯೋದ ಆರಂಭಕ್ಕೂ ಮುನ್ನ ಮೈಸೂರು ಕೊಡಗಿನ ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನ ಹೇಳ್ತಾರೆ. ನಾ ಹೇಳಿದ್ದೆ ಕಾಂಗ್ರೆಸ್ ಬಂದ್ರೆ ತಾಲಿಬಾನ್ ಸರ್ಕಾರ ಬರುತ್ತೆ ನೋಡಿ ಎಕ್ಸಾಂಪಲ್. ಈಗ ಏನು ಬಾಂಬ್ ಬ್ಲಾಸ್ಟ್ ಆಗಿದೆ ಅದು ಟ್ರೈಲರ್ ಅಷ್ಟೇ, ಮುಂದೆ ಸಾಕಷ್ಟು ದುರ್ಘಟನೆಗಳು ನಡೀತವೆ. ಯಾರು ಹೇಳಿದ್ದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂತಹ ಸಂಸದ. ಓಕೆ, ಕೇಂದ್ರ ಗುಪ್ತಚರ ಇಲಾಖೆಗೆ ಈ ಮಾಹಿತಿ ಗೊತ್ತಿತ್ತು ಅನ್ನೋದಾದ್ರೆ ಬಿಜೆಪಿಯ ಸಂಸದರು ಅಥವಾ ಬಿಜೆಪಿ ಸರ್ಕಾರ, ಮೋದಿ ಅವರ ಸರ್ಕಾರ ಕರ್ನಾಟಕದಲ್ಲಿ ಈ ತರದೊಂದು ಸಮಸ್ಯೆ ಆಗಬಹುದು ಅನ್ನುವಂತಹ ಸುಳಿವನ್ನ ಕೊಡಬಹುದಿತ್ತಲ್ವಾ? ಅಥವಾ ಸತ್ರೆ ಸಾಯ್ಲಿ ಅಂತ ಏನಾದ್ರೂ ಬಿಜೆಪಿಯ ಸಂಸದರು ಖುಷಿಯಿಂದ ನಾಲಿಗೆಯನ್ನ ಸವರ್ಕೊಂಡು ಕಾಯ್ಕೊಂಡು ಕೂತಿದ್ರ? ಬಹುಪಾಲು ಮಾಧ್ಯಮಗಳು ಕೂಡ ಇವನ್ನೇ ಹೇಳ್ತಿವೆ. ಕೆಲವು ಮಾಧ್ಯಮಗಳಂತೂ ದುರಾದೃಷ್ಟವಶಾತ್ ಒಂದು ಸಾವಾಗ್ಲಿಲ್ಲ, ಅದೃಷ್ಟವಶಾತ್ ಗಾಯಗಳಷ್ಟೇ ಆಗಿದಾವೆ, ಈ ತರದ ಒಂದು ಭಜನೆಯನ್ನ ಮಾಡ್ತಿರೋದನ್ನ ನೋಡಿದ್ರೆ RSS ಮತ್ತು ಬಿಜೆಪಿ ಬಯಸಿದ್ದು ಈ ಸ್ಫೋಟದಲ್ಲಿ ಕನಿಷ್ಠ 50-100 ಜನ ಸಾಯ್ಬೇಕು ಅಂತ ಬಯಸಿದಂತೆ ಕಾಣ್ತಿದೆ ಮೇಲ್ನೋಟಕ್ಕೆ. ಪ್ರತಾಪ್ ಸಿಂಹ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಆದ್ರೆ ಇವರು ಎಷ್ಟರ ಮಟ್ಟಿಗಿನ ವೀರ ಧೀರ ಶೂರ ಅಂದ್ರೆ ಇತ್ತೀಚೆಗೆ ದೇಶದ ಚರಿತ್ರೆಯಲ್ಲೇ ಸಂಸತ್ನ ಭದ್ರತಾ ಲೋಪ ಆಗುತ್ತೆ, ಅದು ಬಹುದೊಡ್ಡ ಭದ್ರತಾ ವೈಫಲ್ಯ. ಇದೇ ಪುಣ್ಯಾತ್ಮ ಪಾಸ್ ಕೊಟ್ಟು ಒಂದು 3 ಒಳಗ್ ಕಳಿಸಿದ್ರು. ಅವರಿಂದಾಗಿ ಗ್ಯಾಲರಿಯಿಂದ ಕೆಳಗೆ ಧುಮುಕಿ ಸಂಸದಿದ್ದಂತಹ ಜಾಗದಲ್ಲಿ ನಿಂತ್ಕೊಂಡು ಸ್ಮೋಕ್ ಬಾಂಬ್ ಅನ್ನ ಸ್ಫೋಟಿಸ್ತಾರೆ. ಅದು ತಪ್ಪಲ್ಲ, ಇದು ತಪ್ಪು. ರಾಮೇಶ್ವರಂ ಕೆಫೆಯ ಪ್ರಕರಣ ತಪ್ಪು ಅನ್ನುವಂಥದ್ದು ಬಿಜೆಪಿ ಮತ್ತು ಬಿಜೆಪಿಯನ್ನ ನೆಚ್ಚಿಕೊಳ್ಳುವಂತಹ ಅಂಧ ಭಕ್ತರು ಹೇಳ್ತಿರುವಂತದ್ದು. ಅರೆ ಇದು ದೇಶ, ಭಾರತ ದೇಶ, ನಮ್ಮ ದೇಶ. ಕಾಂಗ್ರೆಸ್ ಅವನಾದ್ರೂ ಹಾಳಾಗೋಗ್ಲಿ, ಬಿಜೆಪಿ ಅವನಾದ್ರೂ ಹಾಳಾಗೋಗ್ಲಿ, ದೇಶದೊಳಗಿನ ಜನರ ರಕ್ಷಣೆ ಆಯಾಯ ಸರ್ಕಾರಗಳ ಹೊಣೆ ಆಗಿರುತ್ತೆ. ಬಿಜೆಪಿ ಬಂದಾಗ ನಮ್ಮವನು ಬಿಟ್ಬಿಡೋಣ, ಕಾಂಗ್ರೆಸ್ ಬಂದಾಗ ನಮ್ಮವನಲ್ಲ ಹಾಳಾಗೋಗ್ಲಿ ಅನ್ನುವಂಥದ್ದು ತಪ್ಪು. ಎರಡೂ ಚುನಾಯಿತ ಸರ್ಕಾರಗಳು ಅವು ಯಾವೇ ಇರಲಿ ಅವು ಜನರನ್ನ ರಕ್ಷಿಸಬೇಕು. ಆದ್ರೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಹೇಳ್ತಿದಾರಲ್ಲ, ಕಾಂಗ್ರೆಸ್ ಬಂದ್ರೆ ತಾಲಿಬಾನ್ ಸರ್ಕಾರ ಬರುತ್ತೆ, ಮತ್ತೆ ಬಿಜೆಪಿ ಅಂಧಭಕ್ತರು ಮತ್ತು ಲ್ಯಾಪ್ ಡಾಗ್ಸ್ ಜೊತೆಯಲ್ಲಿ ಮೋದಿ ಅವರ ಭಜನೆ ಮಾಡೋದಕ್ಕೆ ಒಂದಷ್ಟು ದೊಡ್ಡ ಮೊತ್ತದ ಶುಲ್ಕವನ್ನ ಪಡ್ಕೊಂಡು ಕೇಶವ ಕೃಪಾದ ಎಡಿಟೋರಿಯಲ್ ಬೋರ್ಡ್ ನಲ್ಲಿರುವಂತಹ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಪತ್ರಿಕೆಗಳು ಒಂದು ಸುಳ್ಳನ್ನ ಹೇಳ್ತಾನೆ ಬಂದಿವೆ, ಬಿಜೆಪಿ ಬಂದ್ರೆ ಈ ತರದ ದಾಳಿಗಳೇ ಆಗೋದಿಲ್ಲ ಅಂತ. ಹಾಗಿದ್ರೆ ಇದೇ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ರಲ್ಲ, ಆ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ? ಇವರ ವಿರುದ್ಧ ಏನಾದ್ರೂ ಕ್ರಮ ತಗೊಂಡಿದಾರ ಸ್ಪೀಕರ್? ಇದಕ್ಕೆ ಬದಲಾಗಿ ಮಣಿಪುರದ ವಿಚಾರವನ್ನು ಎತ್ತಿದಂತಹ 100ಕ್ಕೂ ಅಧಿಕ ಸಂಸದರನ್ನ ಸಸ್ಪೆಂಡ್ ಮಾಡಿ ಸಾಕಿದ್ರು ಸ್ಪೀಕರ್. ಇಂತಹ ಅತಿ ದೊಡ್ಡ ಭದ್ರತಾ ವೈಫಲ್ಯವನ್ನ ಮಾಡಿದಂತಹ ಸಂಸದನನ್ನ ಯಾಕೆ ಬಿಜೆಪಿ ರಕ್ಷಿಸ್ಕೊಂಡು ಕೂತ್ಕೊಳ್ತು? ಅದರಲ್ಲೂ ಸ್ಪೀಕರ್ ಯಾಕೆ ಸುಮ್ಮನೆ ಕೂತ್ರು? ಪ್ರಶ್ನೆ ಮಾಡ್ಬೇಕಲ್ವಾ? ಇದಕ್ಕೇನು ಹೇಳಿದ್ದು, ಮೋದಿ ಅವರು ಬಂದ ಮೇಲೆ ದಾಳಿಗಳೇ ಆಗಿಲ್ಲ, ದಾಖಲೆಗಳನ್ನ ಕೊಡ್ತೀನಿ. ಮೇ 26, 2014 ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆ ನಂತರದಲ್ಲಿ ಡಿಸೆಂಬರ್ 23, 2014 ಅಸ್ಸಾಮಲ್ಲಿ ಹಿಂಸೆ ಜರುಗುತ್ತೆ, 85 ಜನ ಸಾಯ್ತಾರೆ. ಡಿಸೆಂಬರ್ 28 ಬೆಂಗಳೂರು ಕರ್ನಾಟಕದಲ್ಲಿ ಒಂದು ಸ್ಫೋಟ ಆಗುತ್ತೆ, ಒಬ್ರು ಸಾಯ್ತಾರೆ. 20 ಮಾರ್ಚ್ 2015 ಜಮ್ಮು ಕಾಶ್ಮೀರದಲ್ಲಿ 6 ಜನ ಸಾಯ್ತಾರೆ. ಎಲ್ಲವೂ ಕೂಡ ಇವು ಟೆರರಿಸ್ಟ್ ಅಟ್ಯಾಕ್ ಅಥವಾ ಟೆರರಿಸ್ಟ್ ಜೊತೆಗಿನ ಚಕಮಕಿಗಳ ಒಂದು ಪ್ರಕರಣಗಳೇ. ನೋಡಿ, ಜೂನ್ 4, 2015 ಮಣಿಪುರದಲ್ಲಿ 176 ಜನ ಸಾಯ್ತಾರೆ. 27 ಜುಲೈ ಗುರ್ದಾಸ್ಪುರ್ ಪಂಜಾಬ್ ಅಲ್ಲಿ 10 ಜನ ಸಾಯ್ತಾರೆ. 2 ಜನವರಿ ಪಂಜಾಬ್ ಅಲ್ಲಿ 7 ಜನ ಸಾಯ್ತಾರೆ. 25 ಜನವರಿ 2016 ಜಮ್ಮು ಕಾಶ್ಮೀರದಲ್ಲಿ 8 ಜನ ಸಾಯ್ತಾರೆ. ಆಗಸ್ಟ್ 5, 2016 ಅಸ್ಸಾಂ ಅಲ್ಲಿ 14 ಜನ ಸಾಯ್ತಾರೆ. ಲಿಸ್ಟ್ ಕನಿಷ್ಠ 25-30 ಪ್ರಕರಣಗಳನ್ನ ಮೋದಿ ಅವರ ಆಡಳಿತದ ಅವಧಿಯಲ್ಲಿ ಇದುವರೆಗೂ ಕೂಡ 2023 ಕೊಚ್ಚಿಯಲ್ಲೂ ಕೂಡ 3 ಜನ ಸತ್ರು, ಅಕ್ಟೋಬರ್ 29, 2023. ಆದ್ರೆ ಭಜನೆ ಮಾಡುವ ಮಾಧ್ಯಮಗಳು ಸುಳ್ಳನ್ನ ಹೇಳ್ತಾನೆ ಬರ್ದಿವೆ. ಸರಿ, ಓಕೆ. ಕರ್ನಾಟಕದಲ್ಲಿ ಏನಾಯ್ತು ಬಿಜೆಪಿಯ ಕಾಲದಲ್ಲಿ?
ಯಡಿಯೂರಪ್ಪ ಅವರ ಕಾಲದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ನೋಡಿ ಲಿಸ್ಟ್ ಇದೆ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬಾಂಬ್ ಬ್ಲಾಸ್ಟ್ ಆಯಿತು. ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಯಡಿಯೂರಪ್ಪ ಅವರು. ಏಪ್ರಿಲ್ 10, 2010 ಪ್ರಕರಣ ಇದು. ಬೆಂಗಳೂರು ಸರಣಿ ಬಾಂಬ್ ಸ್ಫೋಟ ನಡೆಯುತ್ತೆ ಜುಲೈ 25, 2008. ಮುಖ್ಯಮಂತ್ರಿ ಆಗಿದ್ದವರು ಇದೇ BS ಯಡಿಯೂರಪ್ಪ ಅವರು. ಅನಂತರದಲ್ಲಿ ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಆಗತ್ತೆ. ಬಿಜೆಪಿಯ ಕಚೇರಿಯ ಮುಂದೆನೆ ಯಾರೋ ಪಾಪ ಅವರೇ ಮಾಡಿಸ್ಕೊಂಡ್ರೋ ಮತ್ತೊಬ್ರು ಮಾಡಿದ್ರು ಗೊತ್ತಿಲ್ಲ. ಅವತ್ತು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ರು. ತುಂಗಾ ನದಿಯ ದಂಡೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಅವತ್ತು ಮುಖ್ಯಮಂತ್ರಿ ಆಗಿದ್ದು ಆಗಸ್ಟ್ 26, 2022 ಬಸವರಾಜ ಬೊಮ್ಮಾಯಿ ಅವರು. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಅವತ್ತು ನವೆಂಬರ್ 19, 2022 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಇವತ್ತಿನ ಈ ಪ್ರಕರಣ ರಾಮೇಶ್ವರಂ ಕೆಫೆ ಪ್ರಕರಣ ಏನಿದೆ ಅದು ಸರಿ ಅಂತ ನಾ ಹೇಳ್ತಿಲ್ಲ, ಅದು ತಪ್ಪೇ. ಆದ್ರೆ ಎಷ್ಟೋ ಮಟ್ಟಿಗಿನ ಸುಳ್ಳುಗಳನ್ನ ಇವ್ರು ಹೇಳ್ತಾ ಬರ್ತಾರೆ. ಇವ್ರು ಬಂದಾಗ ಏನೂ ಆಗಲ್ಲ, ಇವ್ರು ಬಂದಾಗ ಎಲ್ಲವೂ ಆಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಇದು ಶತಮೂರ್ಖತನದ ಒಂದು ಪ್ರದರ್ಶನ. ಪ್ರತಾಪ್ ಸಿಂಹ ಅವರು ಪತ್ರಕರ್ತರಿದ್ರು, ಓದ್ಕೊಂಡಿದ್ದಾರೆ, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ, ಬೆತ್ತಲೆ ಜಗತ್ತಿನ ಅನಾವರಣ ಮಾಡಿದ್ದಾರೆ. ಇವರ ಬೆತ್ತಲೆ ಜಗತ್ತನ್ನ ಇವತ್ತು ಜನ ನೋಡಿ ಗಹಗಹಿಸಿ ನೆಗ್ತಿಲ್ವಾ? ಯಾರ್ಯಾರ ಕಾಲದಲ್ಲಿ ಏನೇನಾಗಿತ್ತು? ಅರೆ ಇವರೇ ಸಂಸತ್ಗೆ 3 ಪಾಸ್ ಕೊಟ್ಟು ಕಳಿಸಿದ್ರಲ್ಲ, ಆ ಪ್ರಕರಣ ಎಲ್ಲಿಗೆ ಬಂದ್ ನಿಂತಿದೆ? ರಾಮೇಶ್ವರಂ ಕೆಫೆಯ ಪ್ರಕರಣ ಎಷ್ಟು ಗಂಭೀರವಾದದ್ದು, ಅದರ 100 ಪಟ್ಟು ಗಂಭೀರವಾದಂತಹ ಪ್ರಕರಣ ಇದೆ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟು ಸಂಸತ್ಗೆ ಕಳಿಸ್ಕೊಟ್ರಲ್ಲ, ಆ ಪ್ರಕರಣ. ಯಾರು ಸರಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ? ಈಗ ಆಲ್ರೆಡಿ ಆರೋಪಿಗಳು ಅಂತ ಒಂದಷ್ಟು ಜನರನ್ನ ಬಂಧಿಸಲಾಗಿದೆ. ಈ ಸಂಸತ್ತಿನ ವಿರುದ್ಧ ಸ್ಪೀಕರ್ ಯಾವ್ದಾದ್ರು ಕ್ರಮ ತಗೊಂಡ್ರ? ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಗೊತ್ತಾಯ್ತಾ ಅರೆ ಇವ್ರು ಮಾಡ್ತಿರೋದು ಸರಿ ಇದೆ ಅಂತ? ಇಲ್ಲಿ ಯಾರು ಸರಿ, ಯಾರು ತಪ್ಪು? ಯಾರ ಕಾಲದಲ್ಲಿ ಒಂದೇ ಒಂದು ಸಣ್ಣ ಇರುವೆಗೂ ಕೂಡ ಗಾಯ ಆಗಿಲ್ಲ.